ಎಲ್ಲರಿಗೆ ಪ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆ ಚೆಲ್ಲಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದಾರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂಥ ದೇವರಾಗಿದ್ದು ಪ್ರಿಯರೇ. ಎಷ್ಟು ಜನರು ಈ ಸಮಯದಲ್ಲಿ ಸ್ವಸ್ಥತೆ ಇಲ್ಲದಂಥ ಸ್ಥಿತಿಯಲ್ಲಿ, ನಿಮಗೆ ಆದರಣೆ ಇಲ್ಲದಂಥ ಸ್ಥಿತಿಯಲ್ಲಿ, ನಮಗೆ ಯಾರು ನಮಗೆ ಸಹಾಯ ಮಾಡೋರು ಎಂಬುದಾಗಿ ನೀವು ಭಯ ಪಡ್ತಾ ಇದ್ದೀರಾ. ಆದರೆ ನಿಮಗೆ ಶುಭ ವರ್ತಮಾನ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂಥ ದೇವರಾದರೂ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಯೆಶಾಯನು 57ನೇ ಅಧ್ಯಾಯ 18ನೇ ವಚನ. ಅವರನ್ನು ಸ್ವಸ್ಥ ಮಾಡಿ ನಡೆಸುತ್ತಾ ಅವರಲ್ಲಿಯೂ ದುಃಖಿತರಿಗೆ ಆದರಣೆಯನ್ನು ಪ್ರತಿಫಲವನ್ನು ಕೊಡುವೆನು. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ, ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ಜೊತೆಯಾಗಿ ಅದ್ಭುತ ರೀತಿಯಾಗಿ ಮಾತನಾಡುವಂಥ ದೇವರ ಆತನಾಗಿದ್ದು ಪ್ರಿಯರೇ. ನಮ್ಮ ಜೀವಿತದಲ್ಲಿ ಇಷ್ಟು ದಿನಮಾನಗಳೆಲ್ಲ ಅನಾರೋಗ್ಯ ಸ್ಥಿತಿಯಲ್ಲಿ, ಅನೇಕ ಸಮಸ್ಯೆಯಲ್ಲಿ, ಅನೇಕ ಬಾಧೆಗಳಿದ್ದಂಥ ನಮ್ಮ ಜೀವಿತನು ದೇವರು ಹೇಳ್ತಿದ್ದಾರೆ, ನಾನು ನಿಮ್ಮನ್ನು ಸ್ವಸ್ಥ ಮಾಡಿ ನಡೆಸುವಂಥ ದೇವರು ನಾನು, ಮತ್ತು ಅವು ನಮ್ಮನ್ನು ದುಃಖಿತರಾಗಿದ್ದಂಥ ನಮ್ಮ ಜೀವಿತನು ಆತನು ಆದರಣೆ ಕೊಡುತ್ತೀನಿ ಎಂಬುದಾಗಿ ದೇವರು ಎಷ್ಟು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾರೆ ಪ್ರಿಯರೇ. ಇಷ್ಟು ದಿನಮಾನಗಳೆಲ್ಲ ನೀವು ಬಹಳ ರೀತಿಯಾಗಿ ಆತ್ಮ ರೀತಿಯಲ್ಲಿ ಬಿದ್ದಂಥ ಸ್ಥಿತಿಯಲ್ಲಿ, ಬಲಹೀನತೆ ಸ್ಥಿತಿಯಲ್ಲಿ, ರೋಗದಲ್ಲಿ ಬಿದ್ದಂಥ ನಮ್ಮ ಜೀವಿತನು ದೇವರು ನಮ್ಮನ್ನು ಸ್ವಸ್ಥ ಮಾಡಿ ನಡೆಸುವಂಥ ದೇವರು ಆತನಾಗಿ ಪ್ರಿಯರೇ. ಹಲ್ಲೆಲೂಯಾ. ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ ಪ್ರಿಯರೇ. ಮತ್ತು ದುಃಖಿತರಿಗೆ ಆದರಣೆಯನ್ನು ಕೊಡುವಂಥ ದೇವರು ಆತನು. ಯಾವ ವಿಷಯದಲ್ಲಿ ದುಃಖದಲ್ಲಿ, ಚಿಂತನೆಯಲ್ಲಿ, ಬಹಳ ರೀತಿಯಾಗಿ ಆತ್ಮ ಬಲಹೀನತೆ ಸ್ಥಿತಿಯಲ್ಲಿ ಯಾವ ವಿಷಯದಲ್ಲಿ ದುಃಖಿಸ್ತಾ ಇದ್ದೀರೋ, ಆದರೆ ದೇವರು ಈ ಮುಂಜಾನೆ ಸಮಯದಲ್ಲಿ ಆ ದುಃಖ ದಿನಗಳೆಲ್ಲ ತೆಗೆದು ನಿಮಗೆ ತಿರುಗಿ ನಂದಾವರ್ತಿ ಆದರಣೆ ಕೊಡುವಂಥ ದೇವರು, ನಮಗೆ ಪ್ರತಿಫಲ ಕೊಡುವಂಥ ದೇವರು ಆತನಾಗಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ನೀವು ಗಟ್ಟಿಗೆ ಹಿಡ್ಕೊಂಡು ನೀವು ಧೈರ್ಯ ತಂದುಕೊಡು ಪ್ರಿಯರೇ. ದೇವರು ನಮಗೆ ಎಲ್ಲ ರೀತಿಯಾಗಿ, ನಾವು ರೋಗದಲ್ಲಿದ್ದಂಥ ನಮ್ಮನ್ನು ದೇವರು ನಮಗೆ ಸ್ವಸ್ಥ ಮಾಡಿ, ನಮ್ಮ ದುಃಖಿತರಾಗಿಂತ ನಮ್ಮ ಜೀವಿತನು ಆತನ ಆದರಣೆ ನೀಡಿ ನಮಗೆ ಪ್ರತಿಫಲ ಕೊಡುವಂಥ ದೇವರು ಆತನ ಎಂಬುದಾಗಿ ಮುಂಜಾನೆ ಸಮಯದಲ್ಲಿ ನೀವು ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡು ಪ್ರಿಯರೇ. ಈ ವಾಗ್ದಾನ ದೇವರು ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಶ್ವಾಸ ಬಲಪಡಿಸುವಂಥ ದೇವರು ಆತನ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಲ್ಲ ರೀತಿಯಾಗಿ ಸಹಾಯ ಮಾಡಿ ನಮಗೆ ಆದರಣೆ ಕೊಟ್ಟು ನಮಗೆ ಪ್ರತಿಫಲ ಕೊಡುವಂಥ ದೇವರು ಆತನ ಎಂಬುದಾಗಿ ಈ ಮುಂಜಾನೆ ಸಮಯದಲ್ಲಿ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ಆತನು ನೆರವೇರಿಸಿ ಆಶ್ವಾಸಲಿ ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ಈ ವಾಗ್ದಾನ ಕೇಳಿ ಆತ್ಮ ರೀತಿಯಾಗಿ ರಿಸೀವ್ ಮಾಡ್ಕೊಂಡು ತಂದು ಪ್ರಾರ್ಥನೆ ಮಾಡಿಕೊಳ್ಳುವಾಗ ತಂದು ಅವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶ್ವಾಸ ಬಲಪಡಿಸ್ರಿ ಪ್ರಭಾ. ಮತ್ತು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂಥ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದು ಅವರು ಯಾವ ವಿಷಯದಲ್ಲಿ ತಂದು ಸ್ವಸ್ಥತೆ ಇಲ್ಲದಂಥ ಸಮಯದಲ್ಲಿ, ಅವರಿಗೆ ಆದರಣೆ ಇಲ್ಲದಂಥ ಸ್ಥಿತಿಯಲ್ಲಿ ದುಃಖಿತರಾಗಿ ಜೀವಿಸುವಾಗ ತಂದು ನೀವು ವಾಗ್ದಾನ ಮಾಡ್ತಿದ್ರಿ ತಂದು, ನಾನು ನಿಮಗೆ ಸ್ವಸ್ಥತೆ ಕೊಡುವೆನು, ನಾನು ನಿಮಗೆ ಆದರಣೆ ಕೊಡುವೆನು, ನಾನು ನಿಮಗೆ ಪ್ರತಿಫಲ ಕೊಡುವೆನು ಎಂಬುದಾಗಿ ನೀವು ವಾಗ್ದಾನ ಮಾಡಿರಿ ತಂದು ಅವ್ರ ಕುಟುಂಬದಲ್ಲಿ ಎಲ್ಲ ರೀತಿಯಾಗಿ ಅವ್ರಿಗೆ ಸ್ವಸ್ಥತೆ ಕೊಟ್ಟಿರಿ ತಂದು, ಅವ್ರ ಕಷ್ಟ ಜೀವಮಾನ ತೆಗೆದು ತಂದು ಅವ್ರಿಗೆ ಎಲ್ಲ ರೀತಿಗೆ ಆರೋಗ್ಯ ಕೊಟ್ಟು ಅವರಿಗೆ ಪ್ರತಿಫಲ ಕೊಟ್ಟು ಅವ್ರಿಗೆ ಆದರಣೆ ನೀಡಿ ನೀವೇ ನಡೆಸಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೇಸ್ ದ ಲಾರ್ಡ್.